ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಟಾಪಿಕಲ್ಲಿ ನಾನು ನಿಮಗೆ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಡೈರೆಕ್ಟ್ ವಿಡಿಯೋಗೆ ಹೋಗೋಣ. ಮೊದಲ ಪ್ರಶ್ನೆ, ಕೂಡಲ ಸಂಗಮ ದೇವ ಇದು ಯಾರ ಅಂಕಿತ ನಾಮವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಬಂದು ಎ ಬಸವಣ್ಣ, ಬಿ ಬಂದು ಅಲ್ಲಮಪ್ರಭು, ಸಿ ಬಂದು ಕನಕದಾಸರು, ಡಿ ಬಂದು ವ್ಯಾಸರಾಯರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಭಕ್ತಿ ಭಂಡಾರಿ ಬಸವಣ್ಣ. ಸೊ ಇದು ಕೂಡಲ ಸಂಗಮ ದೇವ ಬಸವಣ್ಣನವರ ಅಂಕಿತ ನಾಮವಾಗಿದೆ. ಹಾಗೆ ಮುಂದಿನ ಪ್ರಶ್ನೆ, ಮಹೇಂದ್ರಗಿರಿ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಆಂಧ್ರ ಪ್ರದೇಶ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಮಧ್ಯಪ್ರದೇಶ ಅಂತ ಆಪ್ಷನ್ಸ್ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ತಮಿಳುನಾಡಿನಲ್ಲಿ ಮಹೇಂದ್ರಗಿರಿ ಬೆಟ್ಟಗಳು ಕಂಡು ಬರುತ್ತದೆ. ಇದು ತಮಿಳುನಾಡು ರಾಜ್ಯಕ್ಕೆ ಸಂಬಂಧಿಸಿದೆ. ಹಾಗೆ ಮುಂದಿನ ಪ್ರಶ್ನೆಗೆ ಬರೋದಾದರೆ, ಪ್ಲಾಸಿ ಕದನ ನಡೆದ ವರ್ಷ ಯಾವುದು? ಆಪ್ಷನ್ ಎ 1764, ಆಪ್ಷನ್ ಬಿ 1757, ಆಪ್ಷನ್ ಸಿ 1776, ಆಪ್ಷನ್ ಡಿ 1760. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು 1757. ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಇನ್ನು ಅಲ್ಲಿ ಆಪ್ಷನ್ ಎ 1764 ಬಂದು ಬಕ್ಸರ್ ಕದನ ಆಗಿದ್ದು, ಆಪ್ಷನ್ ಡಿ 1760 ಬಂದು ವ್ಯಾಂಡಿವರ್ಸ್ ಕದನ ಆಗಿದ್ದು, ಅದೇ ರೀತಿಯಾಗಿ ಆಪ್ಷನ್ ಸಿ 1776 ಬಂದು ಹಳದಿ ಘಾಟ್ ಕದನವಾಗಿದೆ. ಸೊ ಈ ರೀತಿ ನೀವು ಪ್ರತಿಯೊಂದು ಪ್ರಶ್ನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಆಪ್ಷನ್ಗಳಿಗೂ ನೀವು ಉತ್ತರಿಸಿದ್ಯಾ ಅದಲ್ಲಿ ನಿಮ್ಮಿಂದ ಯಾವುದೇ ರೀತಿಯಲ್ಲೂ ತಪ್ಪಂತೂ ಎಕ್ಸಾಮಲ್ಲಿ ಆಗೋದಿಲ್ಲ. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ, ಭೂಮಿಯ ಉಗಮದ ಕುರಿತು ಮಂಡಿಸಲಾದ ಮೊಟ್ಟ ಮೊದಲ ಸಿದ್ಧಾಂತ. ಆಪ್ಷನ್ ಎ ಸೂರ್ಯಕೇಂದ್ರ ಸಿದ್ಧಾಂತ, ಆಪ್ಷನ್ ಬಿ ಜ್ಯೋತಿರ್ಮೇಘ ಸಿದ್ಧಾಂತ, ಆಪ್ಷನ್ ಸಿ ಬ್ರಹ್ಮಾಂಡ ಸಿದ್ಧಾಂತ, ಆಪ್ಷನ್ ಡಿ ಸೌರಕೇಂದ್ರ ಸಿದ್ಧಾಂತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಭೂಮಿಯ ಮೊಟ್ಟ ಮೊದಲ ಸಿದ್ಧಾಂತ ಬಂದು ಉಗಮದ ಕುರಿತು ಜ್ಯೋತಿರ್ಮೇಘ ಸಿದ್ಧಾಂತವಾಗಿದೆ. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ, ನಲ್ಲಮಲ್ಲ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಆಪ್ಷನ್ ಎ ಆಂಧ್ರ ಪ್ರದೇಶ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದಲ್ಲಿ ನಲ್ಲಮಲ್ಲ ಬೆಟ್ಟಗಳು ಹೆಚ್ಚಾಗಿ ಕಂಡುಬರುತ್ತದೆ. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ, ಸುರಕ್ಷಿತ ಲೈಂಗಿಕ ಸಂಪರ್ಕ ಎಂದರೆ ಏನು? ಆಪ್ಷನ್ ಎ ಸೋಂಕು ತಡೆ, ಆಪ್ಷನ್ ಬಿ ಬೇಡದ ಗರ್ಭಧಾರಣೆ, ಆಪ್ಷನ್ ಸಿ ಕಾಂಡೋಮ್ ಬಳಕೆ, ಆಪ್ಷನ್ ಡಿ ಮೇಲಿನ ಎಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಮೇಲಿನ ಎಲ್ಲ. ಅಂದರೆ ಸೋಂಕು ತಡೆ, ಬೇಡದ ಗರ್ಭಧಾರಣೆ, ಕಾಂಡೋಮ್ ಬಳಕೆ ಇವೆಲ್ಲ ಕೂಡ ಸುರಕ್ಷಿತ ಲೈಂಗಿಕ ಕ್ರಿಯೆಯ ಒಂದು ಭಾಗಗಳಾಗಿರುತ್ತೆ. ಇವೆಲ್ಲವನ್ನು ನೀವು ಪ್ರಯೋಗ ಮಾಡಿದ್ದೇ ಆದಲ್ಲಿ ಅದು ಸುರಕ್ಷಿತ ಲೈಂಗಿಕ ಕ್ರಿಯೆ ಆಗಿರುತ್ತೆ. ಇಲ್ಲ ಅಂದರೆ ಅದು ಅಸುರಕ್ಷಿತ ಲೈಂಗಿಕ ಕ್ರಿಯೆಯಾಗಿ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ HIV ಪಾಸಿಟಿವ್ ಬರುವಂಥ ಸೂಚನೆ ಹೆಚ್ಚಾಗಿರುತ್ತೆ. ಸೊ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಧನ್ಯವಾದಗಳು.